ಹಾಯ್ ಎಲ್ಲರಿಗೂ ನೇತ್ರಾವತಿ ಕಿಚನ್ಗೆ ಸುಸ್ವಾಗತ. ನಾನಿವತ್ತು ಸೂಪರ್ ಟೇಸ್ಟಿಯಾಗಿ ಸಾಫ್ಟಾಗಿ ಹಾಲ್ಕೊ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇದಕ್ಕೆ ಇವಾಗ ಮೊದಲಿಗೆ 1 ಬೌಲ್ ಆಗೋಷ್ಟು ಹುರ್ಗಡ್ಲೆನ ತಗೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಅದೇ ಬೌಲಲ್ಲಿ 1 ಬೌಲ್ ಆಗೋಷ್ಟು ಸಕ್ಕರೆ ತಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಆದರೆ 1 ಬೌಲ್ ಕಡಲೆಗೆ 1 ಬೌಲ್ ಸಕ್ಕರೆ ಪರ್ಫೆಕ್ಟಾಗಿ ಕರೆಕ್ಟಾಗಿರುತ್ತೆ. ಮತ್ತು 2 ಏಲಕ್ಕಿ ಹಾಕ್ಕೊಂಡು ಇದನ್ನು ಸಾಫ್ಟಾಗಿ ನೋಡಿ ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಫೈನಾಗಿ ನಾವು ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ರೀತಿ ತರಕಾರಿ ಇರಬಾರ್ದು, ಆವಾಗ ತುಂಬ ಚೆನ್ನಾಗಿ ಹಾಲ್ಕೊ ನಮಗೆ ರೆಡಿಯಾಗತ್ತೆ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಳ್ಳೋಣ. ನಾನಿವಾಗ ಹುರ್ಗಡ್ಲೆನ ಯಾವ ಅಳತೆಯಲ್ಲಿ ತಗೊಂಡಿದ್ದೆ ಅದೇ ಅಳತೆಯಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಆಗೋಷ್ಟು ತುಪ್ಪ ತಗೊಂಡಿದ್ದೀನಿ. ನೋಡಿ, ನಾನು ಹೇಳ್ತಾ ಇರೋ ಮೆಜರ್ಮೆಂಟಲ್ಲಿ ನೀವು ಮಾಡಿ ಪರ್ಫೆಕ್ಟಾಗಿ ಹಾಲ್ಕೊ ಅನ್ನೋದು ರೆಡಿಯಾಗತ್ತೆ. ಕಡಲೆ ತಗೊಂಡಿದ್ನಲ್ಲ, ಅದರಲ್ಲಿ ಅದೇ ಬೌಲಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ತುಪ್ಪ ಹಾಕ್ಕೊಳ್ಬೇಕು. ಇದು ಫುಲ್ಲು ಕರಗಿದ್ರೆ ಸಾಕು. ನೋಡಿ, ಇವಾಗ ಫುಲ್ಲು ಕರಗಿದೆ. ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ನಾವು ಪುಡಿ ಮಾಡ್ಕೊಂಡಿರೋದನ್ನ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ನಾವು ತುಪ್ಪದ ಜೊತೆ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಹಾಲ್ಕೊ ಯಾರಿಗೆಲ್ಲ ನೆನಪಿರಲ್ಲ ಅಲ್ವಾ? ನಾವು ತುಂಬ ಚಿಕ್ಕವರಿದ್ದಾಗ ಇದು ಹಾಲ್ಕೊ ತಿಂದಿದ್ದೀವಿ. 4 ಆಣೆ 50 ಪೈಸೆ ಈ ರೀತಿ ನಾವು ಹಾಲ್ಕೊನ ತಿಂದಿದ್ದೀವಿ. ಇವಾಗ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಎಷ್ಟು ಖುಷಿಯಾಗುತ್ತೆ ಅಲ್ಲ. ತುಂಬ ಈಸಿಯಾಗಿರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ಇದನ್ನು ಮೈದಾ ಹಿಟ್ಟಲ್ಲಿ ಮಾಡ್ತಾರೆ. ನಾನು ಮೈದಾ ಹಿಟ್ಟಲ್ಲಿ ಮಾಡ್ತಾಯಿಲ್ಲ, ಕಡಲೆಯಲ್ಲಿ ಮಾಡಿದ್ರೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಅಂತ ನಾನು ಕಡಲೆಯಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ತಾ ಮಾಡ್ತಾ ಸಾಫ್ಟ್ ಆಗುತ್ತೆ. ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆಗೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಇವಾಗ ನಾವು ಮಿಕ್ಸ್ ಮಾಡಿರೋ ಅಂಥದ್ದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದೇ ರೀತಿ ಸಾಫ್ಟಾಗಿ ನಾವು ನೋಡಿ ಒಂದು ರೀತಿ ಸಾಫ್ಟಾಗಿ ಈ ರೀತಿ ಮಾಡ್ಕೊಳ್ಬೇಕು. ನಿಮ್ಮ ಹತ್ರ ಕೇಕ್ ಮಾಡೋವಂಥ ಟ್ರೈ ಇದ್ದರೆ ಅದರಲ್ಲಿ ಮಾಡ್ಕೊಳ್ಬೋದು, ಆರಾಮಾಗಿ ಬರುತ್ತೆ. ಆದರೆ ನನ್ನ ಹತ್ರ ಇಲ್ಲ, ಹಾಗಾಗಿ ನಾನು ತಟ್ಟೆಲೇ ಶೇಪ್ ಕೊಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನಾವು ಸಾಫ್ಟ್ ಮಾಡೋ ಟ್ರೈ ಇದ್ದರೆ ಅದರಲ್ಲೇ ಮಾಡ್ಕೊಳ್ಬೋದು. ಅದರಲ್ಲಿ ಬಿಸಿ ಚೆನ್ನಾಗಿ ಬರುತ್ತೆ, ರೌಂಡಾಗಿ ಬರುತ್ತೆ. ಇದನ್ನು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು. ನಾನು ಹಾಲ್ಕೊ ಯಾವ ಶೇಪಲ್ಲಿರುತ್ತೆ ಅದೇ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಎಷ್ಟು ಈಸಿಯಾಗಿ ಮಾಡ್ಬೋದು ಅಂದರೆ ತುಂಬಾ 5 ನಿಮಿಷ ಟೈಮ್ ಸಾಕು, ಅಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು. ಆದರೆ ಅಳತೆ ಹೇಗೆ ಹಾಕೋದು, ಎಷ್ಟೆಷ್ಟು ಹಾಕೋದು ಅಂತ ತಿಳ್ಕೊಂಡ್ರೆ ಸಾಕು, ಆರಾಮಾಗಿ ಮಾಡ್ಕೊಳ್ಬೋದು. ನೋಡಿ ಉದ್ದುದ್ದ ಒಂದು ಸಲ ಕಟ್ ಮಾಡಿಕೊಂಡು ಈ ಕಡೆ ಅಡ್ಡ ಒಂದು ಲೈನ ಕಟ್ ಮಾಡಿಕೊಂಡ್ರೆ ಆಯಿತು. ಇದನ್ನು ಫ್ರಿಜ್ಜಲ್ಲಿ ಒಂದು 1/4 ಗಂಟೆ ಇಟ್ಟಿದ್ರೆ ಸಾಕು. ನೋಡಿ, ಇವಾಗ ಫ್ರಿಜ್ಜಲ್ಲಿ 1/4 ಗಂಟೆ ಇಟ್ಟಿದ್ದೆ ನಾನು, 15 ನಿಮಿಷ ಇಟ್ಟಿದ್ದೆ. ಇವಾಗ ನೋಡಿ, ನಾನು ಫಸ್ಟ್ ಕಟ್ ಮಾಡಿದ್ನಲ್ವಾ ಅದೇ ಲೈನ್ಗೆ ಮತ್ತೆ ಇನ್ನೊಂದು ಸಲ ಈ ರೀತಿ ನಿಧಾನವಾಗಿ ತಾಳ್ಮೆಯಿಂದ ನಾವು ಕಟ್ ಮಾಡ್ಕೊಳ್ಬೇಕು. ಪೇಷನ್ಸ್ ಇರಬೇಕು, ಆಯಿತಾ? ಯಾಕಂದರೆ ಸಾಫ್ಟಾಗಿರೋದ್ರಿಂದ ಬೇಗ ಕಟಾಗಿಬಿಡತ್ತೆ. ಫ್ರಿಜ್ ಇದ್ದರೆ 10ರಿಂದ 15 ನಿಮಿಷ ಇಟ್ಟಿದ್ರೆ ಸಾಕು. ಫ್ರಿಜ್ ಇಲ್ಲ ಅನ್ನೋರು ಹೊರಗಡೆ 1 ಅವರ್ ಇಟ್ಟಿದ್ರೆ ಸಾಕು, ಗಟ್ಟಿಯಾಗಿ ಸಖತ್ತಾಗಿ ರೆಡಿಯಾಗುತ್ತೆ ಹಾಲ್ಕೊ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ನಾವು ಕಟ್ ಮಾಡಿರೋ ಅಂಥದ್ದು ಹಾಲ್ಕೊ ರೆಡಿಯಾಗಿದೆ ಅಂತ. ನಾನು ನನ್ನ ಮಗ ಸ್ಕೂಲಿಂದ ಬರೋ ಅಷ್ಟರೊಳಗೆ, ನಮ್ಮ ಯಜಮಾನ್ರು ಆಫೀಸಿಂದ ಬರೋ ಅಷ್ಟರೊಳಗೆ ಮಾಡಿದ್ದೆ. ಸರ್ಪ್ರೈಸಾಗಿ ಕೊಟ್ಟೆ. ತುಂಬಾ ಖುಷಿಪಟ್ಟರು. ಟೇಸ್ಟ್ ಅಂತೂ ಸಖತ್ತಾಗಿದೆ ಅಂತ ಖುಷಿಪಟ್ಟರು. ನೀವು ಕೂಡ ಮನೇಲಿ ಮಾಡಿಕೊಡಿ, ಮಕ್ಕಳನ್ನ ಮನೆಯವ್ರನ್ನ ಖುಷಿಪಡಿಸಿ ಈಸಿಯಾಗಿ ಹಾಲ್ಕೊನ ರೆಡಿ ಮಾಡಿಕೊಡಿ. ಮತ್ತು ಇವತ್ತು ಭೀಮ್ನ ಅಮಾವಾಸ್ಯೆ ಇದೆಯಲ್ವಾ, ಯಜಮಾನ್ರಿಗೆ ಮಾಡಿಕೊಡಿ, ತುಂಬ ಖುಷಿಯಿಂದ ತಿಂತಾರೆ. ಅಷ್ಟೇ ಸಖತ್ತಾಗಿರುತ್ತೆ ಸ್ವೀಟು. ಈ ಹಾಲ್ಕೋನ ಒಂದು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿಟ್ಕೊಂಡು ಆರಾಮಾಗಿ ತಿನ್ಕೊಳ್ಬೋದು. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಕಮೆಂಟ್, ಶೇರ್ ಹಾಗೆ ವಿಡಿಯೋಗೊಂದು ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ. ಇದೇ ಥರ ಈಸಿಯಾದ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ. ನಿಮ್ಮೆಲ್ಲರ ಪ್ರೀತಿಯ ಸಹಕಾರ ಕೊನೆವರೆಗೂ ಹೀಗೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ಮತ್ತೆ ಸಿಗ್ತೇನೆ ನೆಕ್ಸ್ಟ್ ಟೇಸ್ಟಿಯಾದ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.